ವರ್ಷಕ್ಕೊಮ್ಮೆ ಅದರಲ್ಲೂ ಸಂಕ್ರಾಂತಿಯ ದಿನದಂದು ನಾವು ಈ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಒಂದು ಗುಹಾಂತರ ದೇವಾಲಯದಲ್ಲಿ ಇಂತಹದೊಂದು ಚಮತ್ಕಾರವನ್ನ ಅದ್ಭುತ ಕ್ಷಣವನ್ನ ನೋಡಲಿಕ್ಕೆ ಅವಕಾಶ. ಗವಿ ಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಸಂಕ್ರಾಂತಿ ವಿಸ್ಮಯವನ್ನ ನೋಡಬೇಕು. ಕೆಲವೇ ಕ್ಷಣಗಳಲ್ಲಿ ಗವಿ ಗಂಗಾಧರನಿಗೆ ಸೂರ್ಯ ರಶ್ಮಿ ಸ್ಪರ್ಶವನ್ನ ಮಾಡುತ್ತೆ. ಕೌತುಕ ಕಣ್ತುಂಬಿಕೊಳ್ಳಿಕ್ಕೆ ದೇವಾಲಯದಲ್ಲಿ ಈಗಾಗಲೇ ಭಕ್ತಗಣ ಸಜ್ಜಾಗಿದೆ. ಸೂರ್ಯ ರಶ್ಮಿ ಸ್ಪರ್ಶವರೆಗೂ ಕೂಡ ಶಿವಲಿಂಗಕ್ಕೆ ಕ್ಷೀರಾಭಿಷೇಕವನ್ನ ನೆರವೇರಿಸ್ತೀವಿ ಅಂತ ಇದೀಗಷ್ಟೇ ಪ್ರಧಾನ ಅರ್ಚಕರು ಸೋಮಸುಂದರ ದೀಕ್ಷಿತರು ತಿಳಿಸಿಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಸೂರ್ಯನ ರಶ್ಮಿ ಬಿದ್ದಂತಹ ಸಂದರ್ಭದಲ್ಲಿ ಅತೀವ ಶಾಖ ಉಂಟಾಗುತ್ತೆ. ಹಾಗಾಗಿ ಅದನ್ನು ನಂದಿಸೋ ಸಲುವಾಗಿ ಕ್ಷೀರಾಭಿಷೇಕ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹೇಳಿ ಕೇಳಿ ಶಿವಲಿಂಗ ಅಭಿಷೇಕ ಪ್ರಿಯ. ಸೊ ಆತ ಆಭರಣ ಪ್ರಿಯ ಅಲ್ಲ, ಅಲಂಕಾರ ಪ್ರಿಯ ಅಲ್ಲ, ಅಭಿಷೇಕ ಪ್ರಿಯ. ಹಾಗಾಗಿ ಅದು ಸಹಜವಾಗಿ ನೆರವೇರುತ್ತೆ. ಓಕೆ, ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿಗಳು ದೇವಾಲಯದ ಒಳಗೆ ಮತ್ತು ಹೊರಗೆ ಜಾಯ್ನ್ ಆಗಿದ್ದಾರೆ. ಇಬ್ಬರನ್ನು ಕೂಡ ಬರಮಾಡಿಕೊಳ್ಳೋಣ. ಮೊದಲಿಗೆ ಪವಿತ್ರ ಇದ್ದಾರೆ ದೇವಸ್ಥಾನದ ಒಳಭಾಗದಲ್ಲಿ ಮತ್ತು ಅರುಣಾ ಇದ್ದಾರೆ ದೇವಾಲಯದ ಹೊರಭಾಗದಲ್ಲಿ ಆಗಿರ್ತಕ್ಕಂತಹ ತಯಾರಿ ಕುರಿತಾಗಿ ಮಾಹಿತಿ ಕೊಡಲಿಕ್ಕೆ. ಸೊ ಮೊದಲಿಗೆ ಪವಿತ್ರ, ತಮಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ನಾವೆಲ್ಲ ಟಿವಿಯಲ್ಲಿ ನೋಡಬೇಕು ಅಂತ ಕಾಯ್ತಾ ಇದ್ದೀವಿ, ನೀವು ನೇರವಾಗಿ ನೋಡ್ಲಿಕ್ಕೆ ಅಂತಾನೆ ಅಲ್ಲಿ ಹೋಗಿದ್ದೀರಿ. ಒಟ್ಟಿನಲ್ಲಿ ಭಾಸ್ಕರನ ದರ್ಶನ ಈ ಬಾರಿ ಆಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಹೇಗೆ ತಯಾರಿ ಆಗಿದೆ, ಯಾವ ರೀತಿಯಾದಂತಹ ವ್ಯವಸ್ಥೆಗಳಲ್ಲಿದೆ ನೀವು ನೋಡಿದ ಹಾಗೆ? ದಿವ್ಯಾ, ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಸಂಕ್ರಾಂತಿ ಅಂದ್ರೆ ಬೆಂಗಳೂರಿಗರ ಪಾಲಿಗೆ ಒಂದು ರೀತಿಯಲ್ಲಿ ವಿಸ್ಮಯವನ್ನ ಕಣ್ತುಂಬಿಸಿಕೊಳ್ಳುವಂತಹ ಕ್ಷಣ. ಅದು ಗವಿಗಂಗಾಧರ ದೇಗುಲದಲ್ಲಿ ನಡೆಯುವಂತಹ ಸೂರ್ಯರಶ್ಮಿಯ ಸ್ಪರ್ಶ ಏನಿದೆ, ಉತ್ತರಾಯಣ ಸಂಭವಿಸುವಂತಹ ಈ ಸಂದರ್ಭದಲ್ಲಿ ಆ ವಿಸ್ಮಯ ನಡೆಯುತ್ತೆ. ಪಥ ಬದಲಾಯಿಸುವಂತಹ ಭಾಸ್ಕರ, ಪಥ ಬದಲಾಯಿಸುವ ಮುನ್ನ ಗವಿಗಂಗಾಧರನಿಗೆ ನಮಿಸುವಂತಹ ಅದ್ಭುತ ಕ್ಷಣ. ಸೊ ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಲಾಗಿದೆ. ಸುಮಾರು 4:15 ಸುಮಾರಿಗೆ ದೇಗುಲವನ್ನ ತೆರೆಯಲಾಗುತ್ತೆ. ಅದಾದ ಬಳಿಕ ಸೂರ್ಯ ಒಂದು ದ್ವಾರದಿಂದ ದೇವರ ಒಳಭಾಗದವನ್ನ ನಿಧಾನವಾಗಿ ಪ್ರವೇಶಿಸಿ ಕಿಟಕಿಯ ಮೂಲಕ ಪ್ರವೇಶವನ್ನ ಮಾಡಿ ಶಿವಲಿಂಗವನ್ನ ನಿಧಾನವಾಗಿ ಆವರಿಸಿಕೊಳ್ತಾನೆ. ಸೊ ಆ ಒಂದು ಸಮಯ ಏನಿದೆ 5:02 5:04 ಶಿವಲಿಂಗವನ್ನ ನಮಿಸುವಂತಹ ಅದ್ಭುತ ಕ್ಷಣ ಏನಿದೆ ಆ ಸಮಯದಲ್ಲಿ ನಡೀಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಅರ್ಚಕರು ಇಟ್ಕೊಂಡಿದ್ದಾರೆ. ಇವತ್ತು ವಾತಾವರಣವೂ ಕೂಡ ಮೋಡ ಮುಚ್ಚಿದ ವಾತಾವರಣ ಇಲ್ಲ. ಸೊ ಇಲ್ಲಿನ ಒಂದು ನಂಬಿಕೆ ಇದೆ, ಸೂರ್ಯ ರಶ್ಮಿಯ ಒಂದು ದರ್ಶನ ಏನಿದೆ ಅದು ಭಾಸ್ಕರನ ನಮನ. 2 ನಿಮಿಷಗಳಿಗೂ ಕಡಿಮೆ ಕಾಲ ನಡೆದ್ರೆ ಅದು ಶುಭಕರ ಅಲ್ಲ. 2 ನಿಮಿಷಗಳ ಕಾಲವಾದ್ರೂ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಇರಬೇಕು ಅನ್ನುವಂತಹ ನಂಬಿಕೆ ಇದೆ. ಹಾಗಿದ್ರೆ ಮಾತ್ರ ಅದು ಶುಭಕರ ಅನ್ನುವಂತಹ ನಂಬಿಕೆ ಇದೆ ಇಲ್ಲಿನ ಅರ್ಚಕರಿಗೆ. ಜೊತೆಗೆ ಆ ಮೂಲಕ ಭವಿಷ್ಯ ನಿರ್ಧಾರವಾಗುತ್ತೆ. ಅದು ಜನರ ಪಾಲಿಗೆ ಇರ್ಬೋದು ಅಥವಾ ರಾಜ್ಯದ ಪಾಲಿಗೆ ಇರ್ಬೋದು ಅನ್ನುವಂಥದ್ದು. ಸೊ ಹಾಗಾಗಿ ಈ ಬಾರಿ ಯಾವ ರೀತಿ ಆಗುತ್ತೆ ಏನು ಅನ್ನುವಂತಹ ಒಂದು ಆತಂಕದ ಜೊತೆಗೆ ಈ ಬಾರಿ 2 ನಿಮಿಷಗಳ ಕಾಲ ಪೂಜೆ ನಡೀಬಹುದು ಅನ್ನುವಂತಹ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಈ ಕೌತುಕ ನಡೆದ ಬಳಿಕ ದರ್ಶನಕ್ಕೆ ಅನುವನ್ನ ಮಾಡಿಕೊಡಲಾಗುತ್ತೆ. ಈಗ ಯಾರಿಗೂ ಕೂಡ ದರ್ಶನಕ್ಕೆ ಅನುವನ್ನ ಮಾಡಿಕೊಡಲ್ಲ, ಯಾಕಂದ್ರೆ ಅದು ತುಂಬಾ ಚಿಕ್ಕದಾಗಿರುವಂತಹ ಜಾಗ ಆಗಿರೋದ್ರಿಂದ ಭಕ್ತರಿಗೆ ಆ ಸಮಯದಲ್ಲಿ ಯಾರಿಗೂ ದರ್ಶನ ಭಾಗ್ಯ ಇರೋದಿಲ್ಲ. ಅದಾದ ಬಳಿಕ ವಿಸ್ಮಯವಾದ ಬಳಿಕ ಶಿವಲಿಂಗಕ್ಕೆ ವಿಶೇಷವಾಗಿರುವಂತಹ ಕ್ಷೀರಾಭಿಷೇಕವನ್ನ ಮಾಡ್ತಾರೆ, ಎಳೆನೀರಿನ ಅಭಿಷೇಕವನ್ನ ಮಾಡ್ತಾರೆ. ಅದಾದ ಬಳಿಕ ಭಕ್ತರಿಗೆ ದರ್ಶನಕ್ಕೆ ಅನುವು ಮಾಡಿಕೊಡ್ತಾರೆ. ಸುಮಾರು ರಾತ್ರಿ 11:30-12 ಗಂಟೆವರೆಗೂ ಕೂಡ ಭಕ್ತರಿಗೆ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಈಗಾಗಲೇ ಬ್ಯಾರಿಕೇಡ್ಗಳ ವ್ಯವಸ್ಥೆಗಳನ್ನ ಕೂಡ ಎಲ್ಲವೂ ಮಾಡಿಕೊಳ್ಳಲಾಗಿದೆ. ಸೊ ಹಾಗಾಗಿ ಗವಿಗಂಗಾಧರದ ವಿಸ್ಮಯಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಅರುಣಾ ಇದ್ದಾರೆ ದೇವಾಲಯದ ಹೊರಭಾಗದಲ್ಲಿ. ಅರುಣಾ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ಜನ ನಿರೀಕ್ಷೆ ಮಾಡ್ತಿರೋದು ಒಂದು ಭಾಸ್ಕರನ ಚಮತ್ಕಾರ, ಮಗದೊಂದು ಅದಾದ ನಂತರದಲ್ಲಿ ದೀಕ್ಷಿತರು ಏನ್ ಹೇಳ್ತಾರೆ, ಮುಂದಿನ ಭವಿಷ್ಯದ ಬಗ್ಗೆ ಅವರ ಬಾಯಿಂದ ಹೊರಹೊಮ್ಮುವಂತಹ ನುಡಿಗಳು ಏನು ಅನ್ನೋದ್ರ ಒಂದು ಕುತೂಹಲ. ಸೊ ಹೇಗಿದೆ ಭಕ್ತಗಣ, ಯಾವ ರೀತಿ ತಯಾರಿಗಳನ್ನ ಮಾಡಲಾಗಿದೆ ಅವರ ವೀಕ್ಷಣೆಗಾಗಿ? ಎಸ್ ದಿವ್ಯಾ, ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅದರಲ್ಲೂ ಕೂಡ ಸಂಕ್ರಾಂತಿ ಅಂದ ತಕ್ಷಣ ಬೆಂಗಳೂರಿಗೆ ನೆನಪಾಗೋದೇನಂತಂದರೆ ಗವಿಗಂಗಾಧರ ದೇವಾಲಯದಲ್ಲಿ ನಡೀತಕ್ಕಂಥ ಸೂರ್ಯ ಚಮತ್ಕಾರ. ಪ್ರಮುಖವಾಗಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಾಡಲಾಗಿದೆ. ನೋಡಬಹುದಾಗಿದೆ, ದೇವಾಲಯದ ಮುಂಭಾಗದಲ್ಲಿ ಸರತಿ ಸಾಲಿನಲ್ಲಿ ಈಗಾಗಲೇ ಭಕ್ತರು ನಿಂತಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಈ ಧನುರ್ಮಾಸ ಅಂದರೆ 1 ತಿಂಗಳ ಕಾಲ ಡಿಸೆಂಬರ್ 14ರಿಂದ ಜನವರಿ 14ರವರೆಗೂ ಕೂಡ ಧನುರ್ಮಾಸದ ವಿಶೇಷ ಪೂಜೆಗಳು ಕೂಡ ಇಲ್ಲಿ ನಡೆದವು. ನಂತರ ಇವತ್ತಿನ ದಿನ ಇವತ್ತು ಸೂರ್ಯ ನಮಸ್ಕಾರ ಕೂಡ ನಡೆಯುತ್ತೆ. ಅಂದರೆ ಸೂರ್ಯ ಪೂಜೆ ಗವಿಗಂಗಾಧರನಿಗೆ ಶತಶತಮಾನಗಳಿಂದ ಬರ್ತಕ್ಕಂತಹ ಒಂದು ಸೂರ್ಯ ರಶ್ಮಿ ಸ್ಪರ್ಶವಾಗುವಂತಹ ಗಳಿಕೆಗೆ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಕೂಡ ಕಾಯ್ತಾ ಇದ್ದಾರೆ. ಪ್ರಮುಖವಾಗಿ 2 LED ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ, 2 ಟೆಂಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹೊರಭಾಗದಲ್ಲಿಯೂ ಕೂಡ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಭಕ್ತಾದಿಗಳು ಈ ಒಂದು ಅಂದರೆ
ಸೂರ್ಯ ಚಮತ್ಕಾರವನ್ನು ನೋಡಲಿಕ್ಕೂ ಕೂಡ ಕಾತರಾಗಿದ್ದಾರೆ. ಒಳಭಾಗದಲ್ಲಿ ಅಂದರೆ LED ಮುಖಾಂತರ ಕೂಡ ಇಲ್ಲಿರ್ತಕ್ಕಂಥ ಸೂರ್ಯ ಚಮತ್ಕಾರವನ್ನು ನೋಡಲಿಕ್ಕೂ ಕೂಡ ಕಾತರಾಗಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ದೀಕ್ಷಿತರು ಹೇಳಿದಂತೆ 2 ನಿಮಿಷಗಳ ಕಾಲ ಸೂರ್ಯ ದೇವ ನಿಧಾನವಾಗಿ ಪೂಜೆಯನ್ನು ಸಲ್ಲಿಸಿದ್ರೆ ಶುಭವಾಗುತ್ತೆ ಎನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಅರುಣ ನಿಮ್ಮೆಲ್ಲ ಮಾಹಿತಿಗೆ.